ಸರ್ಕಾರ ಸುಮಾರು 400-500 ಪೊಲೀಸ್ನವರನ್ನು ಬಳಸಿಕೊಂಡು ದಬ್ಬಾಳಿಕೆಯ ಮೂಲಕ ರೈತರನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಮತ್ತು ಹೋರಾಟಗಳನ್ನು ಹತ್ತಿಕ್ಕತಕ್ಕಂಥ ಈನ ಕೃತ್ಯಕ್ಕೆ ಇವತ್ತು ಸರ್ಕಾರ ಕೈ ಹಾಕಿದೆ. ಈ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇವತ್ತು ಮೌನವಾಗಿದ್ದಾರೆ. ಜನರ ಹಿತವನ್ನ ಕಾಪಾಡತಕ್ಕಂಥ ದೃಷ್ಟಿಯಲ್ಲಿ ವಿಫಲರಾಗಿದ್ದಾರೆ. ಎಲ್ಲ ನಡೆಯನ್ನ ಖಂಡಿಸಿ ನಾವು 31ನೇ ತಾರೀಕು ನಾಳೆ ಒಂದು ಬೃಹತ್ ಪ್ರತಿಭಟನಾ ಹೋರಾಟವನ್ನ ಸುಂಕಾಪುರದ ಹತ್ರ 70 ಕಿಲೋಮೀಟರ್ ಭಾಗದಲ್ಲಿ ನಡೆಸಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡರು, ಎಲ್ಲ ರೈತ ಸಂಘಟನೆಗಳು, ವಿವಿಧ ಜನಪರ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿ, ಮಹಿಳಾ ಎಲ್ಲ ಹೋರಾಟ ಸಂಸ್ಥೆಗಳು ಸೇರಿ ನಾವು ಒಂದು ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ವೇದಿಕೆಯನ್ನು ರಚಿಸಿಕೊಂಡು ಆ ಹೋರಾಟದ ಮೂಲಕ ಜಿಲ್ಲೆಯ ಎಲ್ಲರನ್ನ ಸಂಪರ್ಕಿಸಿ ವಿರೋಧ ಪಕ್ಷದ ಶಾಸಕರು ಇತರೆ ಎಲ್ಲರನ್ನ ಕರೆದು ಮಾತನಾಡಿ ನಾವು ಒಂದು ಹೋರಾಟವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ತಹಶೀಲ್ದಾರರು ಇವತ್ತು ಹೋರಾಟ ನಡಿಬಾರದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಿಷೇಧಾಜ್ಞೆಯನ್ನು ಜಾರಿಗೆ ತರೋದ್ರ ಮೂಲಕ ಹೋರಾಟವನ್ನು ಹತ್ತಿಕ್ಕತಕ್ಕಂಥದ್ದು ಖಂಡನೀಯವಾದದ್ದು. ಅದನ್ನು ನಾವು ಖಂಡಿಸ್ತೇವೆ. ಮತ್ತೆ ತಾಲೂಕು ದಂಡಾಧಿಕಾರಿಗಳು ಒಂದು ಮಾತನ್ನು ಹೇಳಿದರೆ, ಅಕ್ರಮ ಕೂಟವನ್ನು ರಚಿಸಿಕೊಂಡು ಎಲ್ಲ ಮುಖಂಡರು ಇವತ್ತು ಅಲ್ಲಿ ಇದು ತೊಂದರೆಯನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು 144 ಜಾರಿಗೆ ತಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ.